ದಾಂಡೇಲಿಯಲ್ಲಿ ವೈಭವದ ಕ್ರಿಕೆಟ್ ಜಾತ್ರೆಗೆ ಕ್ಷಣಗಣನೆ ಜಗಮಗಿಸುತ್ತಿರುವ ಡಿಎಫ್ಎ ಮೈದಾನ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ನಗರದ ಡಿಎಫ್ಎ ಮೈದಾನ ಸಂಪೂರ್ಣ ಸಜ್ಜಾಗಿದೆ. ಈ ಬಾರಿ ಮೊದಲ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಡಿಎಫ್ಎ ಮೈದಾನ ಈ ಅವಿಸ್ಮರಣೀಯ ಪಂದ್ಯಾವಳಿಗೆ ಅಣಿಯಾಗಿದೆ. ಜಗಮಗಿಸುವ ವಿದ್ಯುತ್ ದೀಪಗಳು ಕತ್ತಲ ರಾತ್ರಿಯನ್ನು ಹಗಲನ್ನಾಗಿ ಪರಿವರ್ತಿಸಿ ಸೂರ್ಯ ದೇವನ ಜೊತೆ ಪೈಪೋಟಿಗಿಳಿದಂತೆ ಭಾಸವಾಗತೊಡಗಿದೆ. ಕ್ರಿಕೆಟ್ ನಿಯಮಾವಳಿಯಂತೆ ಅಂಗಣವನ್ನು ಅಣಿಗೊಳಿಸಲಾಗಿದೆ. ಫೆಬ್ರವರಿ 8ರಂದು ಹೊನಲು ಬೆಳಕಿನಲ್ಲಿ ಪ್ರದರ್ಶನ ಪಂದ್ಯ ಆಕರ್ಷಕವಾಗಿ ನಡೆಯಲಿದೆ. ಫೆಬ್ರವರಿ 9ರಿಂದ ಫೆಬ್ರವರಿ 11ರವರೆಗೆ 3 ದಿನಗಳವರೆಗೆ ರಣರೋಚಕ ಕದನ ಕುತೂಹಲಕಾರಿ ಪಂದ್ಯಾವಳಿ ನಡೆಯಲಿದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಹಾಗೂ ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್ ಅವರ ನೇತೃತ್ವದಲ್ಲಿ ಸಮಿತಿಯ ಸರ್ವ ಪದಾಧಿಕಾರಿಗಳು ಸದಸ್ಯರು ಪಂದ್ಯಾವಳಿಯ ಯಶಸ್ಸಿಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ. ದಾಂಡೇಲಿ ಜನತೆಯ ಬಹು ನಿರೀಕ್ಷಿತ ಹಾಗೂ ಕಾತುರದಿಂದ ಕಾಯ್ತಾ ಇರುವಂತಹ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಈ ಬಾರಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಇದೇ ಫೆಬ್ರವರಿ 9ರಿಂದ 9, 10, 11 3 ದಿನಗಳವರೆಗೆ ದಾಂಡೇಲಿಯಲ್ಲಿ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ ನಿಮ್ಮೆಲ್ಲರ ನೆಚ್ಚಿನ ಡಿಎಫ್ಎ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜರುಗಲಿಕ್ಕಿದೆ. ನಾಳೆ 8ನೇ ತಾರೀಕು ಈ ಪಂದ್ಯಾವಳಿಯ ಪೂರ್ವವಾಗಿ ಪ್ರದರ್ಶನ ಪಂದ್ಯ ಕೂಡ ನಡೆಯಲಿಕ್ಕಿದೆ. ಅದು ಹೊನಲು ಬೆಳಕಿನ ಪಂದ್ಯಾವಳಿ. ಒಟ್ಟಿನಲ್ಲಿ ನಾಳೆ ಮತ್ತೆ ಉಳಿದ 3 ದಿನ 4 ದಿನಗಳ ಈ ಭರ್ಜರಿ ಕ್ರಿಕೆಟ್ ಪಂದ್ಯಾವಳಿಗೆ ಈಗಾಗಲೇ ಡಿಎಫ್ಎ ಮೈದಾನ ಎಲ್ಲ ರೀತಿಯ ಡಿಎಫ್ಎ ಮೈದಾನದಲ್ಲಿ ಸಿದ್ಧತೆಗಳು ಅತ್ಯಂತ ಭರದಿಂದ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ವಿಶೇಷವಾಗಿ ಹೊನಲು ಬೆಳಕಿನ ವ್ಯವಸ್ಥೆಗಾಗಿ ಲೈಟಿಂಗ್ಸ್ ಕೂಡ ಕಾರ್ಯ ಬಹುತೇಕ ಮುಗಿದಿದೆ. ಈ ಬಾರಿ ಹೆಚ್ಚಿನ ಜನರಿಗೆ ಕ್ರಿಕೆಟ್ನ ಈ ಒಂದು ರಸದ ಔತಣವನ್ನು ನೋಡಬೇಕು, ಇದನ್ನು ಅನುಭವಿಸಬೇಕು, ಆಸ್ವಾದಿಸಬೇಕೆನ್ನುವ ಉದ್ದೇಶದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯು ಕೂತ್ಕೊಳ್ಳುವಂತಹ ಆಸನದ ವ್ಯವಸ್ಥೆಯನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿರುವಂಥದ್ದನ್ನು ಗಮನಿಸಬೇಕು. ಬಹುತೇಕ ವಿಶೇಷವಾಗಿ ಇದು ಮೊದಲ ಬಾರಿಗೆ ದಾಂಡೇಲಿಯ ಇತಿಹಾಸದಲ್ಲಿ ಹೊನಲು ಬೆಳಕಿನ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ವಿಶೇಷವಾದಂತಹ ಕ್ರಿಕೆಟ್ ಪಂದ್ಯಾವಳಿ ಈ ಬಾರಿ ನಡೀತಾ ಇದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3ಗೆ ಇದೀಗ ಕ್ಷಣಗಣನೆ ಆರಂಭ ಆಗಿದೆ. ದಾಂಡೇಲಿ ಪ್ರೀಮಿಯರ್ ಲೀಗಿನ ಅಧ್ಯಕ್ಷರು ಆಗಿರುವಂತಹ ವಿಷ್ಣುಮೂರ್ತಿ ರಾವ್ ಅವರು ಹಾಗೂ ಅವರ ಸಂಗಡಿಗರು, ಒಟ್ಟು ದಾಂಡೇಲಿ ಪ್ರೀಮಿಯರ್ ಲೀಗಿನ ಪದಾಧಿಕಾರಿಗಳು ಇದ್ದಾರೆ. ಬಹುತೇಕ ಪದಾಧಿಕಾರಿಗಳು ಆಯಾಯ ವಿಭಾಗದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾಧ್ಯಮದ ಮುಂದೆ ಅಧ್ಯಕ್ಷರು ಇದ್ದಾರೆ ಎನ್ನುವುದಕ್ಕಿಂತ ಮಾಧ್ಯಮ ಅವರ ಬಳಿ ಹೋಗಿ ಈ ಪಂದ್ಯಾವಳಿಯ ಬಗ್ಗೆ ಕೆಲವೊಂದು ವಿಶೇಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ. ಬಹುಶಃ ಈ ಬಾರಿ ದಾಂಡೇಲಿ ಪ್ರೀಮಿಯರ್ ಲೀಗಿನ ಇತಿಹಾಸದಲ್ಲಿ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಸುಂದರವಾಗಿ ಆಯೋಜಿಸುವಂತಹ ಎಲ್ಲ ಪ್ರಯತ್ನಗಳ ನಡುವೆಯೂ ಕೂಡ ಈ ಪಂದ್ಯಾವಳಿಯ ಬಗ್ಗೆ ದಾಂಡೇಲಿ ಪ್ರೀಮಿಯರ್ ಲೀಗಿನ ಅಧ್ಯಕ್ಷರಾಗಿ ಏನು ಹೇಳ್ತೀರಿ? ಮೊದಲ ಬಾರಿಗೆ ದಾಂಡೇಲಿಯಲ್ಲಿ ಈ ಒಂದು ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಬಹುದಿನದ ಕನಸಾಗಿದ್ದು, ನಾವು ದಾಂಡೇಲಿ ಪ್ರೀಮಿಯರ್ ಲೀಗ್ ಅಂತ ಕಮಿಟಿ ಮಾಡಿದಾಗಲೇ ನಮ್ಮ ದೂರದೃಷ್ಟಿ ಹೊನಲು ಬೆಳಕಿನ ಕಾರ್ಯಕ್ರಮ ಮಾಡಬೇಕಂತಲೇ ನಮ್ಮ ಉದ್ದೇಶ ಆಗಿತ್ತು. 2 ಸೀಸನ್ನಲ್ಲಿ ನಾವು ಬರೀ ಡೇ ಅಷ್ಟೇ ಪಂದ್ಯಾವಳಿಗಳನ್ನು ಮಾಡಿಕೊಂಡು ಈ ಥರ ಮಾಡಿದರೆ ಏನಾಗ್ಬೋದು ಅಂತ ಅದರ ಅನುಭವ ಪಡ್ಕೊಂಡೆವು. ಆ ಅನುಭವದ ಮೇರೆಗೆ ಈ ಸರಿ ನಾವೊಂದು ಹೆಜ್ಜೆ ಮುಂದಿಟ್ಟು ಈ ಹೊನಲು ಬೆಳಕಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಇದಕ್ಕೆಲ್ಲ ದಾಂಡೇಲಿ ಜನತೆ, ಪ್ರೆಸ್ ಕ್ಲಬ್, ಪೊಲೀಸ್ ಡಿಪಾರ್ಟ್ಮೆಂಟು ಹಾಗೂ ಎಲ್ಲ ದಾಂಡೇಲಿ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು. ಹಾಗೆ ತನ್ಮನದಿಂದ ಎಲ್ಲರೂ ಸಹಾಯವೂ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ
ತುಂಬು ಹೃದಯದಿಂದ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಲೈಟಿಂಗ್ಸ್ ಎಲ್ಲ ವ್ಯವಸ್ಥೆ ಹೇಗೆ, ಎಲ್ಲಿಯವರು, ಎಲ್ಲಿಂದ, ಏನು ಕತೆ? ಈ ಸ್ಟೇಜು ಮತ್ತು ಈ ಲೈಟಿಂಗ್ ವ್ಯವಸ್ಥೆ ಎಲ್ಲ ನಾವು ಒಂದು ಬೆಳಗಾಂ ಕಂಪ್ನಿ ವಹಿಸ್ಕೊಟ್ಟಿದ್ದು. ಈ ಏನು ಹೊನಲು ಬೆಳಕಿನ ಏನು ಆಯೋಜನೆ ಮಾಡಿದ್ದಾರೆ, ಅವರು ಸ್ಪೆಷಲಿ ಈ ಡೇ ಆ್ಯಂಡ್ ನೈಟ್ ಮ್ಯಾಚ್ ಆಯೋಜನೆ ಮಾಡುವಂಥ ಟೀಮೇ ಇದೆ. ಅದನ್ನು ಒಳ್ಳೆ ರೀತಿ ಸುಸಜ್ಜಿತವಾಗಿ ಅದನ್ನು ಲೈಟ್ಗಳನ್ನೆಲ್ಲ ಅಳವಡಿಸಿ ಒಳ್ಳೆಯ ಒಂದು ಇದನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ನಾವು ವೀಕ್ಷಣೆಗೆ ಸುಮಾರು ಕಡೆ ಎಲ್ಲ ಹೋಗ್ತೇವೆ, ಬಟ್ ಇವ್ರದ್ದು ಅತ್ಯಂತ ಒಂದು ನುರಿತ ತಜ್ಞರಿದ್ದಾರೆ ಇವರು ಹೊನಲು ಬೆಳಕಿನ. ಈ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಜನ ಬರಬಹುದು, ಕ್ರೀಡಾಭಿಮಾನಿಗಳು ಬರಬಹುದು ಎನ್ನುವ ನಿರೀಕ್ಷೆ, ಮತ್ತು ಅದಕ್ಕೆ ತಕ್ಕದಾಗಿ ನಿಮ್ಮ ವ್ಯವಸ್ಥೆ? ಈ ಪಂದ್ಯ ವೀಕ್ಷಣೆಗೆ ನಮ್ಮ ಅಂದಾಜು ಪ್ರಕಾರ ಒಂದು 10,000 ರಿಂದ 15,000 ಜನ ಬರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಪೂರ್ವ ಸಿದ್ಧತೆ ಮಾಡುವಾಗಲೇ ಎಲ್ಲ ಜನರು ಬಂದು ಕುತೂಹಲದಿಂದ ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಈ ಒಂದು ಪಂದ್ಯಾವಳಿಗೆ ಕಾತುರದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಗಾಗಿ ಮತ್ತು ಫೈನಲ್ ಪಂದ್ಯಾವಳಿಗೆ ಒಂದು 20,000 ಜನ ಸೇರುವ ನಿರೀಕ್ಷೆ ಇದೆ. ಇದು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ವಿಷ್ಣುಮೂರ್ತಿ ರಾವ್ ಅವರ ಮಾತುಗಳು. ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3ಯ ಹೊನಲು ಬೆಳಕಿನ ಈ ಕ್ರಿಕೆಟ್ ಪಂದ್ಯಾವಳಿಗೆ ಯಾವ ರೀತಿಯ ಮೈದಾನವನ್ನು ಹೇಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಾನು ಮತ್ತು ಸಂದೀಪ್ ನಮಗೆ ಗ್ರೌಂಡ್ ಕಮಿಟಿ ಅಲ್ಲಿ ಇದ್ದೀವಿ. ನಮಗೆ ಗ್ರೌಂಡಿನ ಎಲ್ಲ ವ್ಯವಸ್ಥೆ ನಮ್ಮ ಜವಾಬ್ದಾರಿಗೆ ವಹಿಸಿಕೊಟ್ಟಲಾಗಿದೆ. ನಾವು ಒಳ್ಳೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬೌಂಡ್ರಿ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿ ಬೌಂಡ್ರಿಗಳನ್ನೆಲ್ಲ ಹಾಕಿದ್ದೀವಿ. ಆಲ್ಮೋಸ್ಟ್ 70 ಮೀಟರ್ ಸ್ಟ್ರೇಟ್ ಬೌಂಡ್ರಿ ಇದ್ದಾವೆ, 60 ಮೀಟರ್ ಸೈಡ್ ಬೌಂಡ್ರಿಗಳಿದ್ದಾವೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಿಚ್ ಮೆಜರ್ಮೆಂಟ್ಸ್ ಏನಿದೆ ಅದ್ರ ಪ್ರಕಾರನೇ ನಾವು ಪಿಚ್ ಮತ್ತು 30 ಯಾರ್ಡ್ನ ರೆಡಿ ಮಾಡಿದ್ದೀವಿ. ಮತ್ತು ಗ್ರೌಂಡಿಗೆ ಕೆಲವು 10 ದಿನಗಳಿಂದ ಕಂಟಿನ್ಯೂಸ್ ವಾಟ್ರಿಂಗ್ ಮತ್ತು ಎಲ್ಲ ಸಿದ್ಧತೆ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಟೈಮ್ ಡೇ ಆ್ಯಂಡ್ ನೈಟ್ ಇಲ್ಲಿ ಗ್ರೌಂಡ್ನಲ್ಲಿ ಆಡಿಸ್ತಾ ಇದ್ದೀವಿ. ಸೊ ನಮ್ಗೆ ಲೈಟಿಂದ ಎಲ್ಲ ವ್ಯವಸ್ಥೆ ನಾವು ಆಲ್ರೆಡಿ ಇವತ್ತೇ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಒಂದು ಒಳ್ಳೆ ಆಗಿ ಈ ಟೂರ್ನಮೆಂಟ್ ಕಂಡಕ್ಟ್ ಆಗಿ ಒಂದು ಒಳ್ಳೆ ಯಶಸ್ವಿ ಆಗುವ ನಮಗೆ ಪೂರ್ತಿಯಾಗಿ ಇದಿದೆ. ಒಟ್ಟು ಬಂದು ನಮಗೆ ಸಪೋರ್ಟ್ ಮಾಡಲಿ ಅಂತೇಳಿ ಒಟ್ಟು ಈ 3 ದಿನಗಳ ಈ ಪಂದ್ಯಾವಳಿಯಲ್ಲಿ ಪ್ರದರ್ಶನ ಪಂದ್ಯ ಸೇರಿ 4 ದಿನ ಪಂದ್ಯಾವಳಿಯಲ್ಲಿ ಈ DFA ಮೈದಾನ ಈ ಬಾರಿ ಬೌಲಿಂಗ್ ಪಿಚ್ ಆಗಿ ಪರಿವರ್ತನೆ ಆಗ್ಬೋದಾ, ಬ್ಯಾಟಿಂಗ್ ಪಿಚ್ ಆಗಿ ಪರಿವರ್ತನೆ ಆಗ್ಬೋದಾ? ನಿಮ್ಮ ಪಿಚ್ಚು ಸೇಮ್ ಹೇವ್ ಆಗುತ್ತೆ. ಈಗ ನಾವು ಐಕಾನ್ ಪ್ಲೇಯರ್ಸ್ ಅಂತೇಳಿ ಏನು ಅಲಾಟ್ ಮಾಡಿದ್ದೀವಿ, ಅದರಲ್ಲಿ ಒಳ್ಳೆ ಆಟಗಾರರು ಬರ್ತಾರೆ, ಒಳ್ಳೆ ಬೌಲರ್ಸು ಬರ್ತಾರೆ, ಒಳ್ಳೆ ಬ್ಯಾಟ್ಸ್ಮನ್ ಬರ್ತಾರೆ. ಅವ್ರು ತಮ್ಮ ಟ್ಯಾಲೆಂಟನ್ನು ಅವ್ರು ಶೋ ಮಾಡ್ತಾರೆ. ಅದಕ್ಕೆ ನಾವು ಯಾವುದು ಬೌಲಿಂಗ್ ಅಂತೇಳಿ ಹೇಳಕ್ಕೆ ಬರೋಲ್ಲ, ಬ್ಯಾಟಿಂಗ್ ಅಂತೂ ಹೇಳಕ್ಕೆ ಬರೋಲ್ಲ. ಯಾರ್ದು ಉತ್ತಮವಾದ ಪರ್ಫಾರ್ಮೆನ್ಸ್ ಇರುತ್ತೆ ಆ ಟೀಮು ಯಶಸ್ವಿ ಆಗುತ್ತೆ ನಮ್ಮದು. ಅಂತಿಮವಾಗಿ ಈ ಪಂದ್ಯಾವಳಿಯ ಕುರಿತಂತೆ ದಾಂಡೇಲಿಯ ಜನತೆಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ದಾಂಡೇಲಿ ಜನತೆಗೆ ಒಂದು ಒಳ್ಳೆ ಅವಕಾಶ ಇದೆ. ಹೊನಲು ಬೆಳಕು ಪಂದ್ಯ ಬಂದು ವೀಕ್ಷಣೆ ಮಾಡಲು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಂದು 3-4 ದಿನ ನಾವು ಹೇಳೋದೇನೆಂದರೆ ಎಲ್ಲರೂ ದಾಂಡೇಲಿ ಜನರಿಗೆ ಅವ್ರ ಫ್ಯಾಮಿಲಿ ಜೊತೆ ಬಂದು ಪಂದ್ಯವನ್ನು ವೀಕ್ಷಿಸಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರುತ್ತೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 3 ಇದರ ಚೇರ್ಮನ್ ನಮ್ಮ ಜೊತೆ ಇದ್ದಾರೆ, ಕುಲ್ದೀಪ್ ಸಿಂಗ್ ರಜಪೂತ್ ಅವರು. ಈ ಪಂದ್ಯಾವಳಿಯ ಎಲ್ಲ ಸಿದ್ಧತೆಯಲ್ಲಿ ತಮ್ಮನ್ನು ತಾವು ಪರಿಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಂಡವರು ಶ್ರೀ ಕುಲ್ದೀಪ್ ಸಿಂಗ್ ರಜಪೂತ್ ಅವರು. ಈ ಪಂದ್ಯಾವಳಿಯ ಅಂತಿಮ ಸಿದ್ಧತೆಯಲ್ಲಿ ಇರುವಂತಹ ಕುಲ್ದೀಪ್ ಸಿಂಗ್ ಅವರು ಇದೀಗ ಈ ಪಂದ್ಯಾವಳಿಯ ಕ್ಷಣಗಣನೆಯಲ್ಲಿ ಕೂಡ ಬಹಳ ಕುತೂಹಲ ರೀತಿಯಲ್ಲಿ ಇದ್ದಾರೆ. ಏನು ಹೇಳ್ತೀರಿ ಸರ್ ಈ ಪಂದ್ಯಾವಳಿಯ ಆಯೋಜನೆ ಮತ್ತು ಒಟ್ಟು ಈ ಪಂದ್ಯಾವಳಿಯ ಕುರಿತಂತೆ? ನಮಸ್ಕಾರ ಎಲ್ಲರಿಗೂ. ಇದು ಮೊಟ್ಟ ಮೊದಲವಾಗಿ ನಾವು ಇದೊಂದು ಹೊಸ ಪ್ರಯತ್ನ ಮಾಡಿದ್ದೇವೆ DPLಲ್ಲಿ. ಆ್ಯಕ್ಚುಲಿ ಕಳೆದ 2 ವರ್ಷ ಸತತವಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂಥ ಈ DPL ಪಂದ್ಯಾವಳಿಯಲ್ಲಿ ಈ ಸತ ನಾವು ಡೇ ನೈಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಇದಕ್ಕೆ ನಮ್ಮದು ಏನು ಕಡೆ ವಿನಂತಿ ಪೂರ್ತಿ ದಾಂಡೇಲಿ ಮಹಾಜನತೆ ಕಡೆಯಿಂದ ಅಂದರೆ ಇದೊಂದು ಇವೆಂಟಿಗೆ ತಮ್ಮೆಲ್ಲ ಆಶೀರ್ವಾದ ಸಹಕಾರ ನೀಡಿ ಇದಕ್ಕೆ ಒಂದು ಬೃಹತ್ ಯಶಸ್ಸನ್ನು ನೀಡಬೇಕಂತ ನಾವು ಪೂರ್ತಿ ಕಮಿಟಿ ವತಿಯಿಂದ ನಾವು ಎಲ್ಲರಿಗೂ ಬೇಡ್ಕೊಳ್ತಾ ಇದ್ದೀವಿ. ನೀವು ಯಾವ ಟೀಮಿನ ಕ್ಯಾಪ್ಟನ್?
ದಾಂಡೇಲಿ ಡ್ರೀಮ್ ಚಾಲೆಂಜರ್ ಹಾಂ ಹಾಂ. ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ನಡೀತಾ ಇದೆ ಸರ್, ಒಳ್ಳೆ ನಡೀತಾ ಇದೆ. ಪಂದ್ಯದ ಕ್ಷಣಗಣನೆಯಲ್ಲಿದ್ದೀರಿ? ಹಾಗೆ ನಡೀತಾ ಇದೆ, ಎಲ್ಲ ಪೂರ್ತಿ ತಯಾರಿ ನಡೀತಾ ಇದೆ. ನಿಮ್ಮಲ್ಲಿ ಐಕಾನ್ ಪ್ಲೇಯರ್ ಯಾರು ಅಂತ ಕೇಳ್ಬೋದಾ? ಸರ್ ಒಂದು ಬಂದುಬಿಟ್ಟು ಹುಬ್ಬಳ್ಳಿಯ ಅರ್ಜುನ್ ಭೋಸ್ಲೆ, ಹಾಂ ಇನ್ನೊಂದು ಅನೂಪ್ ಮಾಜ್ಲೇಕರ್ ಕಾರವಾರದು. ಹಾಂ ಹಾಂ. ಅನೂಪ್ ಮಾಜ್ಲೇಕರ್. ಈಗ ಎಷ್ಟು ದಿನದಿಂದ ಪ್ರಾಕ್ಟೀಸ್ ನಿರತರಾಗಿದ್ದಾರೆ? ನಡೀತಾ ಇದೆ ಸರ್, ನಮ್ದು ಟೀಮ್ ಅನೌನ್ಸ್ಮೆಂಟ್ ಆದ ದಿನಗಳಿಂದ ಒಳ್ಳೆ ಪ್ರಾಕ್ಟೀಸ್ ನಡೀತಾ ಇದೆ. ಈಗ ಒಂದು 2 ದಿನ ಸ್ವಲ್ಪ ನಡೆದಿಲ್ಲ, ಅಂದರೆ ಇದು ಎಲ್ಲ ಈ ಕೆಲಸದಲ್ಲಿ ನಮ್ಮ ಓನರ್ ಸಾಫ್ಟ್ವೇರ್ ಬಿಜಿ ಇದ್ರು. ನಾವು ಹಂಗಾಗಿ ಎಲ್ಲ ಪ್ಲೇಯರ್ಗಳು ಸ್ವಲ್ಪ ಫ್ರೀ ಸಿಕ್ಕಿದಿಲ್ಲ. ಮತ್ತು ನಾಳೆ ಬೆಳಿಗ್ಗೆ ಮತ್ತು ಅಭ್ಯಾಸ ಪಂದ್ಯ ಇದೆ ನಮ್ಮದು ಟೀಮ್. ಪಂದ್ಯಾವಳಿಯ ಬಗ್ಗೆ ಏನು ನಿರೀಕ್ಷೆ ಇದೆ ನಿಮ್ಮಲ್ಲಿ ಈ ಬಾರಿಯ ಮ್ಯಾಚ್ನ ಬಗ್ಗೆ? ನಾವೊಂದು 100% ಎಫೆಕ್ಟ್ ಆಗ್ತಾ ಇದ್ದೀವಿ. ದೇವ್ರ ದಯನೂ ಬೇಕು, ದಾಂಡಿಲಪ್ಪ ಇದ್ದಾನೆ. ನಿಮ್ಮ ಹಾಗೆ ಉಳಿದ ಟೀಮನ್ನು ಕೂಡ 100% ಎಫರ್ಟ್ಸ್ ಹಾಕ್ತಾರಲ್ಲ? ಮತ್ತು ಎಲ್ಲರೂ 100% ಎಫೆಕ್ಟ್ ಆಗ್ತಾರೆ. ಯಾರು ಎಲ್ಲಕ್ಕಿಂತ ಹೆಚ್ಚಿಗೆ ಆಗ್ತಾರೆ ಅವ್ರಿಗಂತೂ ಒಲಿದೇ ಒಲಿತು. ಓಕೆ, ಥ್ಯಾಂಕ್ ಯು.